ಬಂಗಾರ ನನ್ನದಂತೆ ದೀಪ ಇಟ್ಟ ಕೋಲಿಟ್ಟ ಅಂಡೆ ತೆಗೆದ ಬಂಗಾರ ನಾಣ್ಯಗಳಂತೆ ಎನಿಸಿದ 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 ಅಂತಂದ್ರ 1098 ನಾಣ್ಯಗಳು 99 ನಾಣ್ಯಗಳು ನಾವಂತ 1099 ಹೆಂಗೆ ಇಟ್ಟಿದ್ರು ಸರಳ 1200 ಇರ್ಬೇಕಾಗಿತ್ತಲ್ಲ 100 ಇರ್ಬೇಕಾಗಿತ್ತಲ್ಲ 99 ಹೆಂಗಿತ್ತು ಒಂದೇನೋ ಕಡಿಮೆ ಆಗೈತಿ ಒಂದೇನೋ ನಾ ಎಕ್ಸಾಕ್ಟ್ ಮಿಸ್ ಮಾಡಿದಾನು ಮತ್ತೊಮ್ಮೆ ಎನಿಸ್ಬೇಕು ಅಂತ ಮತ್ತೊಮ್ಮೆ ಎನಿಸಿದ ನಾ ದೀಪಾರ ಪುತ್ರೊಳಗಾಗಿ ನಾ ಹೋಗ್ಬೇಕು ಅನ್ನೋದು ಬರ್ತ ಗೋಲ್ ಮರ್ತ ಎಲ್ಲಿ ಮಗ್ನಾದ ಅಂತ ಕೇಳಿದ್ರೆ ಏನು ಸುತ್ತದಲ್ಲಿ ಮಗ್ನಾದ ಮತ್ತೊಮ್ಮೆ ಎನಿಸಿದ ಏನ್ ಹೇಳ್ತಾರಲ್ಲ ಆ ತತ್ವಗಳನ್ನ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಹೋದರೆ ನಿಮ್ಮ ಭವಿಷ್ಯ ಒಳ್ಳೆಯದಾಗ್ತದೆ ಅಂತಕ್ಕಂಥ ಸಂದೇಶವನ್ನು ನೀಡಲಿಕ್ಕೆ ಇವತ್ತು ಆಗಮಿಸಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ಆಕಸ್ಮಿಕವಾಗಿ ಈ ಒಂದು ಕಾರ್ಯಕ್ರಮ ಜರುಗಿತು ಏನಿರಬಹುದು ಅಂತೇಳಿ ಮಕ್ಕಳಲ್ಲಿ ಕುತೂಹಲ ಇದೆ. ಇಲ್ಲೂ ಸ್ವಲ್ಪ ಒಂದೆರಡು ಮಾತುಗಳನ್ನು ಹೇಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿ. ಮಕ್ಕಳೇ, ಇಂದು ಇವತ್ತಿನ ನಮ್ಮ ಶಾಲೆಯಲ್ಲಿ ನಡೀತಕ್ಕಂತಹ ಒಂದು ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿತ್ತು. ಇದು ನಾವು ಈಗ ಆಗ್ತೈತಿ ಅಂತಕ್ಕಂಥದ್ದನ್ನ ನಮ್ಮ ಮನಸ್ಸಿನಲ್ಲಿ ಗೊತ್ತಿದ್ರಿಕಲ್ಲ, ನಿನ್ನೆ ರಾತ್ರಿ ಗೊತ್ತಾಯ್ತು. ಹಾಗಾದ್ರೆ ಇವತ್ತು ಇಲ್ಲಿ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಫೋಟೋ ಇದೆ. ಯಾಕೆ ಈ ಫೋಟೋ ಇದೆ? ಇವರು ಯಾರು? ಇವರು ಏನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಕಾರ್ಯಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರ ನುಡಿ ನಮನ ಕಾರ್ಯಕ್ರಮ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನುಡಿ ನಮನ ಕಾರ್ಯಕ್ರಮವನ್ನು ಇಂದು ನಮ್ಮ ಶಾಲೆಯಲ್ಲಿ ಪ್ರದೇಶ ಪ್ರೌಢಶಾಲೆ ತಿರುವಳ್ಳಿಯಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡಂತ ಗಿರೀಶ್ವರ ಮಹಾಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಇವರ ಬಗ್ಗೆ ನಾನು ಹೇಳಬೇಕಂದ್ರೆ ಈಗಾಗಲೇ ಈ ಊರು ಅವರಿಗೆ ಹೊಸದೇನಲ್ಲ. ಇದೇ ಊರಿನಲ್ಲಿದ್ದು ತಪಸ್ಸನ್ನು ಮಾಡಿ ಶುಭವಾಗಲಿ ಅಂತಕ್ಕಂಥದ್ದನ್ನ ಆಶೆಯನ್ನು ಇಟ್ಟುಕೊಂಡು ಸತ್ಕಾರ್ಯವನ್ನ ಮಾಡಿ ಇಲ್ಲೇ ನಮ್ಮ ಊರಿನ ಸಮೀಪ ತೆಗಳೊಳ್ಳಿಯಲ್ಲಿ ಶ್ರೀ ಗುರು ಮಡವಾಳೇಶ್ವರ ಮಠದ ಪೀಠಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ಕಾಯಕ ಯೋಗಿಯಾಗಿ, ಜ್ಞಾನ ಯೋಗಿಯಾಗಿ ಮತ್ತು ಜನರ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಈಗ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ತತ್ವಗಳನ್ನು ಅಳವಡಿಸಿಕೊಂಡು ಅದು ಜನರಿಗೆ ಇವರಿಂದಲೇ ಮತ್ತಷ್ಟು ಬೋಧನೆಯನ್ನು ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಸಂಸ್ಥೆಯ ಎಲ್ಲ ದರ್ಶಕ ಆಡಳಿತ ಮಂಡಳಿಯ ಪರವಾಗಿ, ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಗುರುಗಳ ಪರವಾಗಿ ಅವರನ್ನು ಹೃದಯಪೂರ್ವಕವಾಗಿ ಮತ್ತು ಅವರನ್ನು ಸಂಪೂರ್ಣವಾಗಿ ಹೃದಯದಿಂದ ಅವರನ್ನು ಭಾವ ತುಂಬಿ ಅವರಿಗೆ ನಾವು ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಅವರು ಮಾಲಾರ್ಪಣೆಯ ಮೂಲಕ ಸ್ವಾಗತಿಸಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ.